ದಿನ ಓಡಾಡೋ ಸಾರ್ವಜನಿಕರು ನೋಡಲೇಬೇಕಾದ ಸುದ್ದಿ ಇದು. ಜನ ಈಗ ಹುಷಾರಾಗಿರಬೇಕು. ನಾಳೆಯಿಂದ ಬಸ್ ಬಂದ್. ನಾಳೆ ರಾತ್ರಿಯಿಂದ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಸಮರ ಸಾರಿದೆ ಸಾರಿಗೆ ನೌಕರರ ಸಂಘ. ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಪ್ತಾ ಇಲ್ಲ. 12.5% ವೇತನ ಹೆಚ್ಚಾದ್ರೂ ಸಾರಿಗೆ ನೌಕರರು ಒಪ್ಪುತ್ತಾ ಇಲ್ಲ. ಸಾರಿಗೆ ನೌಕರರ ಮುಷ್ಕರದಲ್ಲಿ 1,15,000 ಸಿಬ್ಬಂದಿ ಭಾಗಿಯಾಗ್ತಾ ಇದ್ದಾರೆ. ಸಾರಿಗೆ ಮುಷ್ಕರ ಘೋಷಣೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಮಧ್ಯಾಹ್ನ ಕಾರ್ಮಿಕ ಇಲಾಖೆಯಿಂದ ಸಂಧಾನ ಸಭೆ ಇರುತ್ತೆ. ಸಂಧಾನ ಸಭೆ ಒಂದು ವೇಳೆ ವಿಫಲ ಆದರೆ ನಾಳೆ ರಾತ್ರಿಯಿಂದ ಮುಷ್ಕರ. ಊರುಗಳಿಗೆ ಹೋಗಬೇಕು ಅಂದುಕೊಳ್ತಾ ಇರೋರು ಟೆನ್ಷನ್ ಮಾಡ್ಕೋಬೇಕಾದ ಪರಿಸ್ಥಿತಿ. ಈಗಾಗಲೇ ಬಹಳಷ್ಟು ಬಾರಿ ಸಾರಿಗೆ ನೌಕರರು ಸಮರ ಸಾರಿದ್ರು. ಆ ನಿಮಿಷದ ಸೊಲ್ಯೂಷನ್ ಸಿಕ್ತು, ಆ ನಿಮಿಷದ ಪರಿಹಾರ ಸಿಕ್ಕಿ ಸಾರಿಗೆ ಮುಷ್ಕರ ವಾಪಸ್ ತೆಗೆದುಕೊಂಡ್ರು. ಆದರೆ ಈಗ ಮತ್ತೊಂದು ಸಲ ಸಾರಿಗೆ ಮುಷ್ಕರಕ್ಕೆ ಸಾರಿಗೆ ನೌಕರರ ಸಂಘಗಳು ಮುಂದಾಗಿವೆ. 12.5% ವೇತನ ಹೆಚ್ಚಳ ಆದರೂ ಕೂಡ ಸಾರಿಗೆ ನೌಕರರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಇವತ್ತು ನಡೆಯೋ ಸಂಧಾನ ಸಭೆ ವಿಫಲ ಆದರೆ ನಾಳೆ ರಾತ್ರಿಯಿಂದ ಸಾರಿಗೆ ಮುಷ್ಕರ ಜಾರಿಯಾಗತ್ತೆ. ಬಸ್ಗಳು ರೋಡಿಗೆ ಇಳಿಯೋದಿಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಹೌದು, ತುಂಬ ಪ್ರಾಬ್ಲಮ್ ಆಗುತ್ತೆ. ಬಸ್ ಸ್ವಲ್ಪ ಸ್ಟಾಪ್ ಆದರೆ ಕಷ್ಟ ಆಗುತ್ತೆ ಅಲ್ಲ. ಆಟೋದಲ್ಲಿ ಹೋಗೋಕ್ಕೆ ಡೈಲಿ ಆಗಲ್ಲ. ಸೊ ಬಸ್ ಫ್ರೀ ಇದೆ ಅಂದರೆ ಸ್ವಲ್ಪ ಈಸಿ ಆಗುತ್ತೆ, ಮನಿ ಏನಾದರೂ ಸೇವ್ ಮಾಡ್ಬೋದು. ಈಗ ಆಟೋಲ್ಲಿ ಹೋಗಿದ್ರೆ ರೇಟ್ ಜಾಸ್ತಿ ಕೇಳ್ತಾರೆ, ಮತ್ತು 2 ಟೈಮ್ ಟ್ರಾವೆಲ್ ಆಗುತ್ತೆ. ನಾವು ದೂರದಿಂದ ಬರ್ತೀವಿ, ಕೋರಮಂಗಲದಿಂದ. ತೊಂದರೆ ಆಗುತ್ತೆ, ಭಾಳ ತೊಂದರೆ ಆಗುತ್ತೆ. ಅಲ್ಲಿ ಹೋಗೋರು ಇರ್ತಾರೆ, ಬರೋರು ಇರ್ತಾರೆ, ತೊಂದರೆ ಆಗುತ್ತೆ. ಒಂದೊಂದು ಕಂಪ್ನಿಯಲ್ಲಿ ಕ್ಯಾಬ್ ಫೆಸಿಲಿಟೀಸ್ ಇರಲ್ಲ, ಅಂಥವ್ರಿಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವರೇ ಬೇರೆ ಊರಿಂದ ಬಂದಿದ್ದಾರೆ, ಅವ್ರ ಸಿಸ್ಟರ್ಗೇನೋ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಸೊ ನಾಳೆ ಏನಾದರೂ ಬಸ್ ಬಂದಾದರೆ ಇವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಉಳ್ಕೊಳ್ಳೋಕೆ ಜಾಗ ಇರಲ್ಲ, ಇಲ್ಲಾಂದರೆ ಯಾವುದಾದ್ರೂ ರಿಲೇಷನ್ ಮೇಲೆ ಇರಬೇಕಾಗುತ್ತೆ. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಬಸ್. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಮರ್ದಾಳ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಮತಾ, ಒಂದು ಸಮಸ್ಯೆ ಕಡಿಮೆ ಆಯ್ತು ಅಂದ್ರೆ ಮತ್ತೊಂದು ಸಮಸ್ಯೆ ಎದುರಾಗ್ತಾ ಇದೆ ಅನ್ಸುತ್ತೆ ಸಾರ್ವಜನಿಕರಿಗೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಸರ್ಕಾರಿ ಬಸ್ಸು ಬಳಸೋಣ ಅಂತ ಹೇಳಿದ್ರೆ ಇವಾಗ ಅದರ ಮುಷ್ಕರ ಶುರು ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಾರಿಗೆ ನೌಕರರ ಸಂಘ ಏನು ಹೇಳ್ತಾ ಇದೆ, ಏನು ಅಂದ್ರೆ ಈಗಾಗಲೇ ಡಿಮಾಂಡ್ಸ್ ಬಗ್ಗೆ ಬಹಳಷ್ಟು ಬಾರಿ ಸಂಧಾನ ಸಭೆಗಳಾಗಿವೆ, ಸೈಲೆಂಟ್ ಆಗ್ಲಿಲ್ವಾ? ಅಂದ್ರೆ ಅವರಿಗೆ ಅದರಿಂದ ತೃಪ್ತಿ ಸಿಕ್ಕಿಲ್ವಾ? ಏನ್ ಹೇಳ್ತಾ ಇದ್ದಾರೆ ಅವರು? ಭಾವನಾ, ಸಾರಿಗೆ ನೌಕರರ ಬೇಡಿಕೆ ಒಂದೇ. 2024ರಿಂದನೇ ನಮಗೇನು ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು 2025ರಿಂದ ವೇತನವನ್ನು ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಆದರೆ ಸಾರಿಗೆ ನೌಕರರು ಮಾತ್ರ ಇದಕ್ಕೆ ಒಪ್ತಾ ಇಲ್ಲ. ಈಗಾಗಲೇ 5 ಬಾರಿ ಸಭೆಯನ್ನು ನಡೆಸಲಾಗಿದೆ, 5 ಬಾರಿಯೂ ಕೂಡ ಸಭೆ ವಿಫಲ ಆಗಿದೆ. ಕೊನೆಯದಾಗಿ ಅಂದರೆ ಸಾರಿಗೆ ನೌಕರರ ಜೊತೆಗೆ ಏನು KSRTC MD ಅವರು ಎಲ್ಲ ನಿಗಮದ MDಗಳು ಮಾತನಾಡುವಂತಹ ಸಭೆಯನ್ನು ಮಾಡಿದಂತಹ ಸಂದರ್ಭದಲ್ಲೂ ಕೂಡ 7% ಜಾಸ್ತಿ ಮಾಡ್ತೀವಿ, ವೇತನ ಪರಿಷ್ಕರಣೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೂ ಕೂಡ ಒಪ್ಪಿಲ್ಲ. ಕೊನೆಯದಾಗಿ 12% ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಈಗ ಅದಕ್ಕೂ ಕೂಡ ಸಾರಿಗೆ ನೌಕರರು ಒಪ್ತಾ ಇಲ್ಲ. ನಮಗೆ 2024ರಿಂದಲೇ ಜಾರಿಯಾಗಬೇಕು, 25% ಏನು ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ಇವತ್ತು ಮತ್ತೊಂದು ಸುತ್ತಿನ ಸಭೆ ಇದೆ. ಇವತ್ತು ಶಾಂತಿನಗರದಲ್ಲಿ ಮತ್ತೆ 3 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಕಾರ್ಮಿಕರ ಸಂಘಟನಾ ಆಯುಕ್ತರ ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯ ಅಂದರೆ ನೌಕರರ ಸಂಘದ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂಥದ್ದು. ಇವತ್ತಿನ ಸಭೆಯಲ್ಲಿ ಭವಿಷ್ಯ ಅಂದರೆ ನಾಳಿನ ಏನು ಮುಷ್ಕರದ ಭವಿಷ್ಯ ತಿಳಿಯಲಿದೆ. ಒಂದು ವೇಳೆ ಸಾರಿಗೆ ನೌಕರರು ಮತ್ತೆ ಏನಾದರೂ ಅಂದರೆ ಈ ಸಭೆಯಲ್ಲಿ ಏನಾದರೂ ಚರ್ಚೆ ಆದಂತಹ ಸಂದರ್ಭದಲ್ಲಿ ಏನು 12.5% ವೇತನ ಹೆಚ್ಚಳ ಏನು ಮಾಡಿದ್ದೀವಿ ಅದು ಅಷ್ಟೇ ಅಂತ ಹೇಳಿ ಫಿಕ್ಸ್ ಆಗಿಬಿಟ್ರೆ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾರೆ. ಅದು ನಾಳೆಲ್ಲ ನಾಡಿದ್ದಿಂದನೇ ಮೇ 20ರಿಂದ ಮುಷ್ಕರವನ್ನ ಮಾಡೋದಕ್ಕೆ, ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಮಾಡೋದಕ್ಕೆ ಅಂತ ಹೇಳಿ
ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಈಗ ನಾವು ಎಲ್ಲಿ ಡೀಸೆಲ್ ಪೆಟ್ರೋಲ್ ಎಲ್ಲವೂ ಕೂಡ ದರ ಏರಿಕೆ ಆದಂತಹ ಬೆನ್ನಲ್ಲೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಬಳಸಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಮೋದಿಯವರು ಕರೆ ನೀಡಿದ್ದಾರೆ. ಆದರೆ ಜನರಿಗೂ ಕೂಡ ಈಗ ಎಲ್ಲೋ ಒಂದು ಕಡೆ ಭಯ ಶುರುವಾಗಿದೆ. ಆಟೋಗಳಿಗೆ ಹೋಗಬೇಕು ಅಂತಂದ್ರೆ ಆಟೋದಲ್ಲೂ ಕೂಡ ದರ ಜಾಸ್ತಿ ಆಗಿರುವಂಥದ್ದು. ಬಸ್ಗಳನ್ನು ಬಳಕೆ ಮಾಡ್ಕೋಣ ಅಂತಂದ್ರೆ ಬಸ್ ಇವಾಗ ಮುಷ್ಕರಕ್ಕೆ ಕರೆ ನೀಡಿರುವಂಥದ್ದು. ಹಾಗಾಗಿ ಜನರಿಗೂ ಕೂಡ ಆತಂಕ ಶುರುವಾಗಿದೆ. ಬಸ್ ಮುಷ್ಕರ ಆಗ್ಬಿಟ್ರೆ ಭಾರಿ ಸಮಸ್ಯೆ ಆಗುತ್ತೆ ಅನ್ನೋದು. ಹಾಗಾಗಿ ಇವತ್ತಿನ ಸಭೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಒಂದು ವೇಳೆ ಮುಷ್ಕರ ಆಗ್ಬಿಟ್ರೆ KSRTC, BMTC ಹಾಗೇನೆ 4 ನಿಗಮದ ಒಟ್ಟು 30,000ಕ್ಕೂ ಹೆಚ್ಚು ಬಸ್ಗಳು ಸ್ತಬ್ಧ ಆಗತ್ತೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನ ನೌಕರರು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದನ್ನ ಈಗಾಗಲೇ ಅವರು ಸ್ಪಷ್ಟವಾಗಿ ಜಂಟಿ ಕ್ರಿಯಾ ಸಮಿತಿಯಿಂದ ಸ್ಪಷ್ಟವಾಗಿ ಹೇಳಿರುವಂಥದ್ದು ಭಾವನಾ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಭಾವನಾ. ಎಸ್, ಧನ್ಯವಾದ ಮಮತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.